ಇವತ್ ಪೂಜೆಗಂತ ಪ್ರಸಾದ ಮಾಡಿಸ್ಬೇಕಿತ್ತು. ಪ್ರಸಾದ ಮಾಡಕ್ ಒಂದ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕಾಗಿತ್ತು. ಅದನ್ ತರೋಣ ಅಂತ ನಾನು ಶೆಟ್ಟಿಗ್ನು ಗಾಡಿದಲ್ಲಿ ತಿರ್ಲಾಡಿಂಗ್ ಅಂಡ್ ಗೋಯಿಂಗ್. ಸೊ ಇವತ್ ಬಂದ್ಬಿಟ್ಟು ನಾವು ಪುಳೋಗ್ರೆ ಮಾಡಿಸ್ತಾ ಇದೀರಿ. ಲಾಸ್ಟ್ ಟೈಮ್ ಇವ್ರು ನಮ್ಗೊಂದು ಅಕ್ಕಿ ಮೂಟೆ ಸ್ಪಾನ್ಸರ್ ಮಾಡಿದ್ರು, ಅದಕ್ಕೆ ಇವ್ರ ಹತ್ರನೇ ಶಾಪಿಂಗ್ ಮಾಡಕ್ ಬಂದ್ರಿ. ಆಮೇಲೆ ಅಲ್ಲಿಂದ ನಾನು ಊರ್ಕ್ ಹೋಗ್ಬೇಕಾಗಿತ್ತು. ಅವ್ರಿಗೆ ಬೇಕಾಗಿರೋ ಐಟಮ್ ಗಳೆಲ್ಲ ಕೊಟ್ಬಿಟ್ಟು ನಾನ್ ಹಿಂಗ್ ರೆಡಿ ಆಗ್ಬಿಟ್ಟು ಹೋಯ್ತಾ ಇದ್ದೀನಿ. ಮೆಟ್ರೋ ಇವತ್ತು ಪ್ರಶಾಂತವಾಗಿತ್ತು, ಯಾಕಂದ್ರೆ ನಾವು ಎಕ್ಕಿರೋದೇ ಲಾಸ್ಟ್ ಸ್ಟಾಪ್ ಇಂದ. ಆಮೇಲೆ ಮನೆಗ್ ಬಂದಿದ್ದಾದ್ಮೇಲೆ ನಮ್ಮ ಅಕ್ಕ ಡಾಕ್ಟರ್, ನಮ್ಮ ಆಂಟಿ ಇರೋ ಬರೋ ಸಮಸ್ಯೆಗಳೆಲ್ಲ ಅಪಾಯಿಂಟ್ಮೆಂಟ್ ತಗೊಂಡಿರಾನು ಫ್ರೀಯಾಗಿ ಸರ್ವಿಸ್ ಪಡ್ಕೊಂತ ಇದ್ರು. ಇರ್ಲಿ ಇವತ್ತು ಒಂದ್ ದಿವಸ ಕೇಳ್ತೀರಾ ಅನ್ಕೊಂಡು ಬೆಳಗ್ಗೆ ಎಲ್ರು ಎದ್ಬಿಟ್ಟು ಇವಾಗ ಫಂಕ್ಷನ್ ಕೊಯ್ತಾ ಇದೀರಿ. ಇವಾಗ ನಾವೆಲ್ಲಪ್ಪ ಬಂದಿರೋದು ಅಂದ್ರೆ ಕನಕ ಭವನ್ 9 ಹಳ್ಳಿ. ವಾಟ್ಸ್ ಟುಡೇಸ್ ಫಂಕ್ಷನ್ ಅಂದ್ರೆ ಬೇಬಿ ಶವರ್. ನಮ್ಮ ಅಕ್ಕದ ಇವತ್ ಸೀಮಂತ. ಮಂಟಪದ ಒಳಗಡೆ ಎಂಟ್ರಿ ಆತಾನೆ ನಮ್ ಬಾಸ್ ನಿಂತಿದ್ರು. ಏನೆಲ್ಲ ಖಾಲಿ ಹೊಡಿತೈತೆ, ಫಂಕ್ಷನ್ ಇನ್ನ ಸ್ಟಾರ್ಟ್ ಆಗಿಲ್ಲ ಅಂತ ನಾನ್ ನೋಡಕ್ ಬಂದೆ. ನೋಡ್ದೆ ಇಲ್ಲಿ ನಮ್ಮ ಅಕ್ಕ ಫೋಟೋಗಳು ಇಡ್ಸ್ಕೊಂತ ಇದ್ರು. ಫೋಟೋಸ್ ಎಲ್ಲ ತೆಗಿದಿರ ಯಾವ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ಅನ್ಕೊಂತ ಇದ್ದೆ. ನೋಡಿ ಇಲ್ಲಿ ಬೊಂಬೆ ಎಷ್ಟು ನೀಟ್ ಡೆಕೋರೇಟ್ ಮಾಡೋರೆ. ಇಲ್ಲಿ ನಮ್ ನಿಜವಾದ ಗೊಂಬೆ. ಆಮೇಲೆ ಹೊಟ್ಟೆಗೆ ಒಂದ್ ಸ್ವಲ್ಪ ಮೇವ್ ಹಾಕೊಂಡು ಇಲ್ಲಿ ನಮ್ ಜ್ಯೋತಿ ಆಂಟಿ ಬೆಕ್ಕದ ವಿಡಿಯೋ ಮಾಡು, ಎರಡ್ರ ಹತ್ರ ಹೋಗ್ಬಿಟ್ಟು ಲಾಗ್ ಮಾಡು ಅಂತ ನನ್ಗೊಂದ್ ಸ್ವಲ್ಪ ಲಾಗಿಂಗ್ ಸಜೆಷನ್ ಕೊಡ್ತಾ ಇದ್ರು. ಅಷ್ಟೇ.